ಏನಾರ ಕಳಿಸಿಲ್ವಾ? ಹಾಕೊಂಡಿದ್ದೀನಲ್ಲ. ಏನಾರ ಕಣ್ಣ ಕಾಣಿಸ್ತಾ ಇದ್ದದ ಅದು? ಅದು ನಂಗೆ ಇರೋದು, ಅದು ಕಾಣಿಸಲ್ಲ, ದೇವ್ರು ಕೊಟ್ಟಿರೋದು. ಅದೇ ಒಂದು ನಿಮಿಷ ಒಳಗಡೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ನನಗೆ ಸ್ವಲ್ಪ ಧೈರ್ಯ ಬರ್ತಾಯಿದೆ ಕ್ಯಾಮ್ರಾನ ಫೇಸ್ ಮಾಡಿ ಮಾತಾಡೋಕ್ಕೆ. ಮುಂಚೆ ಎಲ್ಲ ನಾನು ಅಷ್ಟು ಫೇಸೇ ತೋರಿಸ್ತಾ ಇರಲಿಲ್ಲ, ಹಿಂದೆ ವಾಯ್ಸ್ ಕೊಟ್ಬಿಡ್ತಾಯಿದ್ದೆ. ಬಟ್ ಇವಾಗ ಚೂರು ಧೈರ್ಯ ಬರ್ತಾಯಿದೆ. ಸೊ ಇವತ್ತು ಆಲ್ರೆಡಿ ಇವಾಗ 7:30 ಆಗಿದೆ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮಕ್ಕ. ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಾ ಇರೋದು, ಅಲ್ಲಿ ನಮ್ಮಕ್ಕ ಬರ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಯಾವ ದೇವಸ್ಥಾನ ಅಂತ ನಾನು ಹೋಗ್ತಾ ಹೇಳ್ತೀನಿ. ಇವಾಗ ಟೈಮ್ ಆಗಿಬಿಟ್ಟಿದೆ. ನಾನು ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಇದು 3rd ಟೈಮ್ ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇಷ್ಟೊತ್ತಿಗೆಲ್ಲ ನಾನು ಆಲ್ರೆಡಿ ಬಸ್ಸಲ್ಲಿ ಇದ್ಬಿಡ್ತಾಯಿದ್ದೆ. ಯಾಕಂದ್ರೆ ಇಲ್ಲಿ ಮೈಸೂರಿಂದ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು ಆ ದೇವಸ್ಥಾನಕ್ಕೆ. ಏನು ಕಾರ್ ಗಾಡಿ ಏನು ಬೇಡ, ಯಾವಾಗಲೂ ಫ್ರೀಯಾಗಿರುತ್ತೆ ಬಸ್ಸು. ಮೀನ್ಸ್ ನಮಗೆ ಫ್ರೀ ಅಂತ ಅಲ್ಲ, ಬಸ್ಸು ಫ್ರೀಯಾಗಿರುತ್ತೆ ಅಂತ ಅಷ್ಟೇ. ಸೊ ಅದಕ್ಕೆ ಇವಾಗ ಹೋಗಬೇಕು. ನಮ್ಮಕ್ಕ ನಾನು ಫೋನ್ ಮಾಡ್ತೀನಿ ಆವಾಗ ಮನೆ ಬಿಡು ಅಂತ ಹೇಳಿದ್ರು. ನಾನು ಇಲ್ಲಿ ದೀಪ ಹಚ್ಚಿ ನಮ್ಮ ಮನೇಲಿ ದೀಪ ಹಚ್ಚಿ ಬಂದಿದ್ದೀನಿ. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಅವ್ರು ಫೋನ್ ಮಾಡಿದ ತಕ್ಷಣ ಇನ್ನೊಂದು ಸ್ವಲ್ಪ ತಲೆ ಬಾಚಿಕೊಂಡು ಹೋಗಬೇಕು ಅಷ್ಟೇ. ಸೊ ಅಷ್ಟೇ, ಹೋಗ್ತಾ ಸಿಗ್ತೀನಿ ಗೈಸ್, ಬಾಯ್. ಇವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸು ನಾನು ಹತ್ತದಾಗ ಸ್ವಲ್ಪ ರಶ್ ಇತ್ತು, ಅದಾದಮೇಲೆ ನೆಕ್ಸ್ಟ್ ಸ್ಟಾಪ್ಗೆ ಫುಲ್ ಫ್ರೀ ಆಯಿತು. ನನಗೆ ಬಸ್ಸಲ್ಲಿ ಓಡಾಡಿ ಎಲ್ಲ ಅಭ್ಯಾಸ ಇದೆ. ನಾನು ಯಾವುದಕ್ಕೂ ಅಷ್ಟೇನು ಹೆಸಿಟೇಟ್ ಮಾಡಲ್ಲ. ಬಸ್ಸಲ್ಲಿ ಹೋಗ್ಬೇಕಾ ಆರಾಮಾಗಿ ಹೋಗಿದ್ದು ಬರ್ತೀನಿ. ಸೊ ಇವಾಗ ಸಿಕ್ಕಿದೆ ಸೀಟು. ಬಟ್ ಏನು ಪ್ರಾಬ್ಲಮ್ ಅಂತ ಅಂದರೆ ಅಲ್ಲಿ ಮುಂದೆನೇ ಕೂತ್ಕೊಬಿಟ್ಟಿದ್ದೆ. ಹಾರ್ನ್ ಸೌಂಡ್ ಒಂದು ಸಖತ್ ಇರಿಟೇಟ್ ಆಗ್ತಾಯಿತ್ತು. ಬಟ್ ಹೆಂಗೋ ಬಂದೆ. ಇವಾಗ ನಮ್ಮ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಅಕ್ಕಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಆ ಕಡೆ ಎಲ್ಲೋ ಬೇರೆ ಬ್ಯಾಂಗ್ಳೂರು ಪ್ಲ್ಯಾಟ್ಫಾರ್ಮ್ ಹತ್ರ ಹೋಗ್ಬಿಟ್ಟಿದ್ರು. ಇವಾಗ ಈ ಕಡೆ ಬರ್ತಾ ಇದ್ದಾರೆ. ಹಾಯ್ ಅನ್ನು ಎಲ್ಲಿ ತಗೊಂಡೆ? ನಾನು ಎಷ್ಟು ಅಲ್ಲಿದ್ದೀನಿ ಗೊತ್ತಾ? ನೀನು ಪ್ಲಾಟ್ಫಾರ್ಮ್ ನಂಬರ್ 8 ಅಂತ ಹೇಳಿದ್ರೆ ಅದು ಬೆಂಗಳೂರು ಅಂದ್ರೆ ನಾನು ಅಲ್ಲಿ ನಿಂತ್ಕೊಂಡು ಅಲ್ಲಿ ಎಲ್ಲ ಬಸ್ಸು ನಿಲ್ಲಿಸುತ್ತೆ. ರೌಂಡ್ ಹಾಕಿದ್ದೀನಿ ನಾನು. ಅಲ್ಲಿ ಎಲ್ಲ ಬಸ್ಸು ನಿಲ್ಲಿಸುತ್ತೆ. ಏನು ತಿಂದೆ? ನಾನೇನು ತಿಂದಿಲ್ಲ. ಗ್ರಹಣ ಅಲ್ವಾ, ಬೆಳಿಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ಎಲ್ಲ ಮಾಡಿ ದೇವ್ರ ದೀಪ ಹಚ್ಬಿಟ್ಟು ಪಟ್ಟೆ ಅಮ್ಮ ನಾನೇನು ತಿಂದಿಲ್ಲ. ಕಾಫಿ ಒಂದು ತಗೊಂಡೆ, ಹೊಟ್ಟೆ ಗೊತ್ತಾಯ್ತು ನನಗೆ ಅಂತ ತಂದಿದ್ದೀನಿ. ಅದು ನಿನ್ನ ಎಣ್ಣೆ ಪ್ರಭಾವ ಕಣವಾದು. ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕೂದಲು ಸ್ವಲ್ಪನೂ ಉದುರುತ್ತಾ ಇಲ್ಲ. ಎಣ್ಣೆ ಕಡಿಮೆ ಹೋಗೋದು ಅಲ್ವಾ? ಏನ ಆಯಿಲ್ ಹಾಕಿದ್ದೀನಿ ಗೊತ್ತಾ? ಏನಾಯಿತು ಅಂತ ಅಂದರೆ, ನಾನು ಮನೆಯಿಂದ ಒಂದು ಇಯರ್ಪಾಡ್ಸ್ ತಂದಿದ್ದೆ. ಅದು ನಾನು ಡೈಲಿ ಯೂಸ್ ಮಾಡೋದು. ಅದು ನನ್ನ ತಂಗಿ ಫ್ರೆಂಡ್ ಅವಳಿಗೆ ಕೊಟ್ಟಿದ್ದು. ಅದನ್ನು ಏನು ಮಾಡಿದೆ, ಎಲ್ಲಿ ಬೀಳ್ಸಿದ್ದೀನಿ ಅಂತಲೇ ಗೊತ್ತಿಲ್ಲ. ಪಾಕೆಟ್ ಒಳಗಡೆ ಇಟ್ಕೊಂಡಿದ್ದೆ. ಅದು ಎಲ್ಲಿ ಬೀಳ್ತು ಅಂತಲೇ ಗೊತ್ತಿಲ್ಲ, ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಇಷ್ಟು ಸೊಪ್ಪೆ ಮುಖ ಹಾಕೊಂಡು ಕೂತಿದ್ದೀನಿ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಇದು ಯಾವ ದೇವಸ್ಥಾನ ಅಂತ ಅಂದರೆ ಗೌಡ್ಗೆರೆ. ನಾನು ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ, ಇವತ್ತೇ ಫಸ್ಟ್ ಟೈಮ್ ಇದು ಇಷ್ಟು ರಶ್ ಇಲ್ಲ. ಯಾಕಂದರೆ ದೇವಸ್ಥಾನ ಯಾವಾಗಲೂ ರಶ್ ಇರ್ತಾಯಿತ್ತು. ನಾನು 2 ಸಲ ಬಂದಾಗಲೂ ತುಂಬ ರಶ್ ಇತ್ತು. ಬಟ್ ನಾವೇನು ಮಾಡಿದ್ವಿ ಅಂದರೆ ತುಂಬ ಬೆಳಗ್ಗೆನೇ ಬರ್ತಾಯಿದ್ವಿ. ತುಂಬ ಬೆಳಗ್ಗೆ ಬಂದರೆ ಅಷ್ಟು ಜನ ಇರಲ್ಲ, ಸ್ವಲ್ಪ ಕಮ್ಮಿ ಜನ ಇದ್ದರು. ಅದಕ್ಕೆ ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ, ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜನ ಕಮ್ಮಿ ಇರೋದು ಅಂತ. ಗೌಡ್ಗೆರೆ ಹೆಂಗೆ ಅಂತ ಅಂದರೆ ಅದು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬ ಫೇಮಸ್ಸು. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾಯಿದ್ರು, ನಾನು ರೀಲ್ಸಲ್ಲಿ ನೋಡಿದ ಥರನೇ ಇದೆ ಅಂತ. ಬಟ್ ರೀಲ್ಸಲ್ಲಿ ನೀವು ಏನು ನೋಡ್ತೀರಾ ಅದಕ್ಕಿಂತನೂ ಗೌಡ್ಗೆರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈಗ ನಾವು ಹುಣ್ಣಿಮೆ ಆ್ಯಂಡ್ ಗ್ರಹಣ ಆಗಿರೋದ್ರಿಂದ ಎಲ್ಲರೂ ಕ್ಲೀನ್ ಮಾಡಿದೆ ಅಂತ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಮಾಡಿ ಮನೇಲೆಲ್ಲ ಹೆಲ್ಪ್ ಮಾಡೋಕ್ಕೆ ಬೇಗ ಬಂದಿದ್ದೀವಿ ಅಷ್ಟೇ. ನೆನೆ ಹುಣ್ಣಿಮೆ ಇತ್ತಲ್ಲ, ಹಾಗಾಗಿ ಜನ ಕಡಿಮೆ. ಗ್ರಹಣ ಇದ್ದಿದ್ದರಿಂದ ಊಟ ಕೊಡ್ತಾರೆ. ಊಟ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಡೈರೆಕ್ಟಾಗಿ ದೋಸೆ ತಿನ್ನೋದಂಗಾರೆ. ನಾನು ಅಜ್ಜಿ ಬಂದಿದ್ವಲ್ಲ, ಆವಾಗ ನಾವು 10:30 ಇಷ್ಟೊತ್ತಿಗೆಲ್ಲ ನಾವು ಆಲ್ರೆಡಿ ಅಲ್ಲಿ ಊಟ ಮಾಡ್ತಾಯಿದ್ವಿ. ನಿನ್ನೆ ಫುಲ್ ಇದ್ರಾ? ಹಾಂ, ಎಲ್ಲ ನೆನ್ನೆ ಬಂದ್ಬಿಟ್ಟವ್ರೆ. ಕಾಯಿಗಳು ನೋಡಕ್ಕ. ಬಾ ಅಲ್ಲೇ ದೇವ್ರ ಹತ್ರ ಹೋಗೋಣ ಬಾ. ಆಯ್ತಾ, ಇದು ಎಕ್ಸಿಬಿಷನ್. ಇಲ್ಲಿ ಹೋದ್ರೆ ಮ್ಯೂಸಿಯಂ. ಇವಾಗ ಹೋಗೋಕ್ಕಾಗಲ್ಲ, ಬಾ ದುಡ್ಡು ಕೊಡ್ಬೇಕು ಅದಕ್ಕೆ.
ಕಾಯಿ ತಗೊಂಬಂಬಿಡೋಣ ಬಾ. ಇಲ್ಲಿ ಬಸವ ಇದೆ, ಇಲ್ಲಿ ಕಾಯಿ ತಗೊಂಡು ಕಟ್ಬಿಟ್ಟು ನೋಡ್ಕೊಂಡು ಹೋಗೋಣ. ಅಲ್ಲೊಂದು ದೇವಸ್ಥಾನ ಇದೆ ಆಯ್ತಾ, ಆದರೆ ಅಲ್ಲಿ 7 ಸುತ್ತು ಕ್ಯೂ ಬರಬೇಕಂತೆ. ಅದು ಜಾಸ್ತಿ ಜನ ಅವರು ಇಲ್ವ ಅಂತ ಗೊತ್ತಿಲ್ಲ. ಹೋದ್ರೆ ಅಕಸ್ಮಾತ್ ಜಾಸ್ತಿ ಜನ ಇದ್ರೆ ಸಿಗಾಕೋಗ್ಬಿಡ್ತೀವಿ. ಹಾಂ, ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರ ಬಾ ಸುಮ್ಮನೆ. ಇಲ್ಲಿ ಬೆಲ್ಲದ ಆರತಿ 50 ಅಂತೆ, ಉಪ್ಪಿನ ಆರತಿ 30 ಅಂತೆ. ಹಂಗಂತ ಇದ್ರು ಫಸ್ಟ್ ಟೈಮ್ ಬಂದಾಗ. 2ನೇ ಸಲ ಬೆಲ್ಲದ್ದು 100, ಉಪ್ಪುಂದು 50 ಅಂತವ್ರೆ. ಏನು ಇವ್ರು ಮಾಡ್ಕೊಡೋದಕ್ಕ ನೋಡಿ ದೊಡ್ಡ ಕ್ಯೂ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕಾಯಿ ಕಟ್ಟಕ್ಕೆ ಈ ಥರ ಕೂಪನ್ ಕೊಡ್ತಾರೆ. ನಾನೊಂದು ನಮ್ಮ ಅಕ್ಕ ತಗೊಂಡಿದ್ದೀವಿ. ಅಲ್ಲಿ ಮುಂದ್ಗಡೆ ಇದು ಕೊಟ್ಟರೆ ಗೌಡ್ಗೆರೆ ದೇವಸ್ಥಾನದ ಬಗ್ಗೆ ನನಗೆ ತುಂಬ ಏನು ಗೊತ್ತಿಲ್ಲ, ಸ್ವಲ್ಪನೇ ಗೊತ್ತಿರೋದು. ನನಗೂ ಯಾರಿಂದನೂ ಗೊತ್ತಾಗಿದ್ದು, ಲೈಕ್ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು 7 ಸಲ ಹೋಗಿ ಕಾಯಿ ಕಟ್ಟಿದ್ರೆ ಅದಾಗುತ್ತೆ ಅಂತ. ಆಗುತ್ತೋ ಆಗಲ್ವೋ ಅದು ದೇವ್ರಿಗೆ ಬಿಟ್ಟಿದ್ದು. ನಮಗೇನಾದರೂ ಸಿಗಲೇಬೇಕು ಅಂತ ಇದ್ದರೆ ದೇವ್ರು ಕೊಟ್ಟೇ ಕೊಡ್ತಾನೆ. ಯಾವ ಹರಕೆ ಕಟ್ಟಿದ್ರು ಕಟ್ಟಲಿಲ್ಲ ಅಂದರೂ ನಮ್ಮ ನಂಬಿಕೆಗೋಸ್ಕರ ನಂದಿದ್ದು ಒಂದು ಏನೋ ಚಿಕ್ಕ ಪ್ರಯತ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಒಂದು ದೇವಸ್ಥಾನ ನಾನು ಆವಾಗಲೇ ತೋರಿಸಿದ್ನಲ್ಲ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾಯಿ ಕಟ್ಟೋ ಪ್ರೊಸೀಜರ್ ಹೇಗೆ ಅಂತ ಅಂದರೆ, ನಾವು ಫಸ್ಟು ಕಾಯಿ ತೊಗೊಂಡು ದೇವ್ರ ಮುಂದೆ ಹೋಗಿ ದೇವ್ರಿಗೆ ಕಾಯಿ ಕೊಟ್ಬಿಟ್ಟು ಒಂದ್ಸಲ ದೇವ್ರ ಹತ್ರ ಅದನ್ನು ಮುಟ್ಟಿಸ್ಬಿಟ್ಟು ನಮ್ಮ ಕೈಲಿ ಕೊಡ್ತಾರೆ. ಅದಾದಮೇಲೆ ಇವಾಗ ತೋರಿಸಿದ್ನಲ್ಲ ಆ ಜಾಗನ ನಾವು 7 ಸಲ ಸುತ್ತಬೇಕು. ಸುತ್ತಬಿಟ್ಟು ನಮ್ಗೆ ಇಷ್ಟ ಆಗೋ ಕಡೆ ಕಾಯಿ ಕಟ್ಟಬೇಕು. ನಾವು 7 ಸಲ ಎಲ್ಲಿ ಸುತ್ತುತ್ತೀವಿ ಅದೇ ಜಾಗದಲ್ಲಿ ಒಂದು ಬಸವ ಇದೆ. ನಾವು ಆ ಬಸವನ ಸುತ್ತಾನೇ ಸುತ್ತೋದು. ಇವಾಗ ವಿಡಿಯೋದಲ್ಲಿ ತೋರಿಸಿದ್ದು ಅದು ನಿಜವಾದ ಬಸವ, ಬಟ್ ಅಲ್ಲಿ ಒಂದು ಸ್ಟ್ಯಾಚು ಥರ ಇದೆ, ಆ ಒಂದು ಕಂಬ ಥರ ಇದೆ, ಮತ್ತು ಅಲ್ಲಿ ನಾವು ಸುತ್ತಬೇಕು 7 ಸಲ. ಅದೇ ಜಾಗದಲ್ಲಿ ಆ ಬಸವನ ಸ್ಟ್ಯಾಚು ಮೇಲಿಂದ ನಮಗೆ ನೀರು ಹಾಕ್ತಾರೆ. ಅದು ಐ ಗೆಸ್ ನನಗೆ ಗೊತ್ತಿರೋ ಪ್ರಕಾರ ಮಂಗಳವಾರ ಮತ್ತು ಭಾನುವಾರ ಇರೋದು ಅನಿಸುತ್ತೆ ನೀರು ಹಾಕ್ಸ್ಕೊಳ್ಳೋದು ಬಸವನ ಮೇಲಿಂದ. ನಾನು ಇದುವರೆಗೂ ಹಾಕಿಸ್ಕೊಂಡಿಲ್ಲ ಅದನ್ನು. ಇವಾಗ ನಾವು ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಟ್ರಾವೆಲ್ ಮಾಡಬೇಕಲ್ವಾ, 1.5 ಅವರ್, ಮೇ ಬಿ 1.5 ಅವರ್ಗಿಂತನೂ ಜಾಸ್ತಿ ಆಗುತ್ತೆ ಬಸ್ ಹೆಂಗೋಗುತ್ತೆ ಅದ್ರ ಮೇಲೆ. ಸೊ ಅದಕ್ಕೆ ಅಂತಲೇ ತಿನ್ನೋಕ್ಕೆ ಅಂತಲೇ ಕಡಲೆಪುರಿ ತಗೊಂಡು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಏನೋ ದೇವಸ್ಥಾನದಿಂದ ಮನೆಗೆ ಹೋಗ್ಬೇಕಾದ್ರೆ ಐ ಫೀಲ್ ಸೋ ಲೈಕ್ ಏನೋ ನನ್ನ ಲೈಫಲ್ಲಿ ಕೆಟ್ಟೇನೋ ಆಗ್ತಾಯಿತ್ತು, ಇನ್ಮೇಲೆ ಒಳ್ಳೇದಾಗುತ್ತೆ ಅಂದ್ಕೊಂಡೇ ಬರ್ತೀನಿ. ಏನು ಅದೆಲ್ಲ ದೇವ್ರಿಷ್ಟ, ನಾವು ಏನನ್ನೂ ಡಿಸೈಡ್ ಮಾಡಬಾರ್ದು. ನಾನು ಮುಂಚೆ ಹೇಳಿದೆ ಅಲ್ವಾ, ಏರ್ಪೋರ್ಟ್ಸ್ ಕಳ್ಕೊಂಡಿದ್ದೀನಿ, ಅದು ನನ್ನ ತಂಗಿದು ಅಂತ. ಸೊ ಅದರಿಂದ ನಾನಿವಾಗ ಅವಳು ಅದನ್ನ ತುಂಬ ಅದರಲ್ಲೇ ಅವಳು ಸಾಂಗ್ಸ್ ಎಲ್ಲ ಕೇಳೋದು. ಸೊ ಅದಕ್ಕೆ ಅಂತಲೇ ಅಂದ್ಬಿಟ್ಟು ಇವಾಗ ಒಂದು ಏರ್ಪೋರ್ಟ್ಸ್ ತೊಗೊಂಡು ಹೋಗೋಣ, ಅದನ್ನು ಅವಳಿಗೆ ಗಿಫ್ಟ್ ಥರ ಕೊಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಒಂದು ಬೋಟ್ ಏರ್ಪೋರ್ಟ್ಸ್ ಇತ್ತು, ಚೆನ್ನಾಗಿತ್ತು, ಅದು ನಂಗೆ ಇಷ್ಟ ಆಯಿತು. ಸೊ ಅದಕ್ಕೆ ಅದನ್ನೇ ತೊಗೊಂಡೆ. ಹಾಯ್ ನೀನು ನನ್ನ ವ್ಲಾಗ್ಗೆ ಅಣ್ಣ ಗಾಬರಿಯಾಗಿ ನೋಡ್ತವ್ರೆ. ಇದು ಎಷ್ಟು ಇದು ನೀವು ಸುಮ್ಮನೆ ಇದು ಎಷ್ಟು ಹೇಳಿ? ಹಾಯ್ 20 ರೂಪೀಸ್ ಆಗಿರೋ ತಗೊಡ್ವೆ. ಸುಮ್ಮನೆ ಅಲ್ಲಿ ನಿಂತಿದ್ದೆ ದೇವಸ್ಥಾನದಲ್ಲಿ, ಬಂದ್ಬಿಟ್ಟು ಇದು ನಿಮಗೆ ತಗೊಳ್ಳಿ ಅಂತ ಕೊಡ್ತವ್ರೆ ಕಣಮ್ಮ. ಯಾರಂತ ಗೊತ್ತಿಲ್ಲ, ಸುಮ್ಮನೆ ತಗೊಳ್ಳಿ ನಿಮಗೆ ಅಂತ. ಇಲ್ಲ ನಿಂಗಲ್ಲ ಕಣಮ್ಮ, ನಂಗೆ ಗೊತ್ತಿಲ್ಲ ಇದು ಯಾರು ಕೊಟ್ಟರು ಅಂತಾನೆ. ಸುಮ್ಮನೆ ಬಂದ್ಬಿಟ್ಟು ಯಾವುದೋ ಪಾಪ ಇದು ನಿಮಗೆ ತಗೊಳ್ಳಿ ಅಂತ ಕೊಟ್ಬಿಟ್ಟು ಹೊಂಟೋಯ್ತು. ನಾನೇ ಓಪನ್ ಮಾಡಿಲ್ಲ, ಸುಮ್ಮನೆ ಇರವ, ನನಗೆ ಭಯ ಆಯ್ತೈತಿ. ಬಾಂಗ್ ಬಿಮ್ ಇಟ್ಟವ್ರ ತಗೊಂಡು ಹೋಗ್ಬಿಡು. ಬೇಕಾ ನಮ್ಗೆ ಯಾಕೆ ಇನ್ನೊಬ್ರದ್ದು ಟಫಿಕ್ ಕೊಟ್ಬಿಡದ. ಎಲ್ಲೋಗಿದ್ದೆ ನಾನು ಇನ್ನು ಚಿನ್ನು ನಿಮ್ಮಲ್ಲಿ. ನಿನ್ನ ಬರ್ಡೇ ಗಿಫ್ಟ್ ಕೊಟ್ಟಿರ್ಲಿಲ್ವಲ್ಲ, ಇದೆ ಗಿಫ್ಟ್, ತಗೋ ಓಪನ್ ಮಾಡು. ಏನಿದು? ಓಪನ್ ಮಾಡು. ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ನನಗೆ ಕೊಟ್ಬಿಡು. ಇಲ್ಲ, ನನಗೆ ಇಷ್ಟ ಆಗುತ್ತಾ? ನೀನು ಕೊಡಬೇಕು ಅಂದರೆ ಸದ್ಯ ಗಾರ್ಡನಲ್ಲಿ ಬಂದವರಲ್ವಾ. ಏನಿದೆ ಹೇಳು. ಆಯಿತು, ರಿಯಲಿ
ಮೋನು ನಿನ್ನ ಇಯರ್ಪಡ್ಸ್ ಹಾಳು ಮಾಡಿಬಿಟ್ಟೆ. ಗೊತ್ತಿಲ್ಲ, ಬಸ್ಸಲ್ಲಿ ಯಾರೋ ಎತ್ಕೊಬಿಟ್ರು. ಹಾಕೋ. ಬಿಗ್ ಸಾರಿ ಮೋನು. ನಿಜ ಹೋದ್ರೆ ಇಟ್ಬಿಡೋದು. ಬೋಟ್ ನನಗೇನಾ ಅದಿದ್ದಿದ್ರೆ ಅದು ನೀನು ಇದು ನಾನು ತೊಗೊಂಡು ಹೋಗ್ಬೋದಿತ್ತಲ್ಲ. ಇಲ್ವಲ್ಲ, ಅದೇ ಹಾಳಾಯ್ತು ಕಣೆ. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಗಿರೋದು ಒಳ್ಳೇದೇ ಕಣೆ. ಏನೋ ನಮ್ಮ ಲೈಫಿಂದ ಕೆಟ್ಟದ್ದೋಯ್ತು ಕಣೆ, ಒಳ್ಳೇದು ಬಂತು. ನಿಜ. ಮನು ಹಂಗೆ ನೋಡ್ಬೇಡ ಮನು, ನಾನು ಏನು ಮಾಡಲಿ ಮನು, ಕಳೆದೋಯ್ತು. ಅಲ್ಲೇ ನಂಗೆ ನಿಜ ಅದು ಜ್ಞಾನ ಬಂದಿದ್ಯಾ ಅನ್ಕೊಂಡೆ. ಪಿಜ್ಜಾ ಅಂತವಳಲ್ಲಪ್ಪ. ಬುಕ್ ಮಾಡ್ಕೊ ತಿನ್ನೋದ ಸಂಜೆ ಆರ್ಡ್ರ್ ಮಾಡ್ಕೊಂಡು. ಅದು ಬಿಡುಲೇ, ಇದು ಇಷ್ಟ ಆಯ್ತಾ ಹಾಕೊಂಡು ನೋಡು, ಸಕ್ಕತ್ತಾಗಿ ಕೇಳಿಸುತ್ತೆ. ಕನೆಕ್ಟ್ ಮಾಡಲ ನನ್ನ ಫೋನಲ್ಲೇ? ಇರು, ನನ್ನ ಫೋನಲ್ಲಿ ಮಾಡ್ತೀನಿ, ಕೇಳಿಸ್ಕೊ. ಇರು ಕೇಳಿಸ್ಕೊ. ಇವಾಗ ಕೇಳಿಸ್ಕೊ, ನನ್ನ ಫೋನಲ್ಲಿ ಮಾಡ್ತೀನಿ. ನಿಮಿಷ ಇರಿ ಗೈಸ್, ಅವಳಿಗೆ ಒಂದ್ಸಲ ಕೇಳಿಸ್ತೀನಿ ಸಾಂಗ್. ನಾನು ಏನೇನೋ ಇಟ್ಟಿರಲ್ವಾ ನನ್ನ ಫೋನಲ್ಲಿ? ಏನ್ ಮಡಿಕೊಂಡಿದ್ಯೆ? ನೀನ್ ಏನಿಗೆ ಹಂಗೆ ಬಗ್ಗಿ ಬಗ್ಗಿ ನೋಡ್ತೀಯ ನನ್ನ ಫೋನ? ಹೋಗ ನನ್ನ ಮಗಂದೆ, ಹೋಗು ಹೋಗು. ಯಾವ ಸೀಮೆ ಬುದ್ಧಿ ಕಲ್ತಿದ್ದೀರಿ ನೀವೆಲ್ಲ? ಎಲ್ಲ ನೀನೇ ಹೇಳ್ಕೊಟ್ಟಿರೋ ಬುದ್ಧಿ. ನಾನು ಹಿಂಗೆ ಹೇಳ್ಕೊಟ್ಟಿವ್ನಿ. ಹಳ್ಳಿಯಲ್ದೇನೆ ದಿಳ್ಳಿಯ ಅಲ್ಲ, ನಾನು ಹಳ್ಳಿಯಲ್ದ ದಿಳ್ಳಿಯ. ಅದು ಡೆಲ್ಲಿ. ಡೆಲ್ಲಿ ಎಲ್ಲ ನಿಂಗೆ ಫೋನ್ ಮಾಡ್ಬೇಕು, ಹಂಗೆ ಮಾಡ್ತೀನಿ ನೋಡು. ಅಕ್ಕ ಯಾರಂಗ ಎಲ್ಲನೂ ನೀನೇ ಅಜ್ಜಿ ಕಾಲು ಅಮ್ಕಜ್ಜಿ. ಅದೇ ಅವಳಿಗೆ ಅಮ್ಕೊಡ್ತೀಯಾ? ನಿನ್ನ ಕಾಲು ಕೈ ಎಲ್ಲ ಒತ್ತಿ ಅಜ್ಜಿ ಅಮ್ಕೋ. ಸೊ ಇದಾಗಿತ್ತು ಇವತ್ತು ನನ್ನ ಪೂರ್ತಿ ದಿನದ ವ್ಲಾಗ್. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ? ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.